ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಹಾಗೂ ಬೆಳಗಾವಿ ವಲಯ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮೇಲಿನ ಇಡಿ ದಾಳಿಯಿಂದ ಅಕ್ರಮ ಸಾಮ್ರಾಜ್ಯವೇ ತೆರೆದುಕೊಂಡಿದೆ. ಈತ ಲಂಚ ತೆಗೆದುಕೊಳ್ಳಲೆಂದೇ ಸಿಂಡಿಕೇಟ್ ಮಾಡಿಕೊಂಡು ಕೋಟಿ ಅಕ್ರಮ ಆಸ್ತಿ ಮಾಡಿಕೊಂಡಿದ್ದಾನೆ. ಭ್ರಷ್ಟ ಅಧಿಕಾರಿಯ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಎಲ್ಲಿದೆ ನೋಡಿ. ಇವನೇ ನೋಡಿ ಅಬಕಾರಿ ಇಲಾಖೆಯ ಕುಬೇರ ವೈ ಮಂಜುನಾಥ್. ಕೈ ತುಂಬಾ ಸಂಬಳ ಬರ್ತಿದ್ರು ಸಾಲ್ದು ಅಂತ ಲಂಚದ ಹಣದಲ್ಲಿ ಅಕ್ರಮ ಸಾಮ್ರಾಜ್ಯ ಕಟ್ಟಿದ್ದ ಲಿಕ್ಕರ್ ಕಿಂಗ್ ನ ಅಟ್ಟಹಾಸಕ್ಕೆ ಈಗ ಇಡಿ ಬ್ರೇಕ್ ಹಾಕಿದೆ. ಈ ಮಂಜುನಾಥನಿಗೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಏಕಕಾಲಕ್ಕೆ 14 ಕಡೆ ದಾಳಿ ನಡೆಸಿದ ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಕಂತೆ ನೋಟುಗಳು, ಕೆಜಿಗಟ್ಟಲೆ ಚಿನ್ನದ ಒಡವೆಗಳು ಪತ್ತೆಯಾಗಿವೆ. ಇಡಿ ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಮಂಜುನಾಥ್ನಿಂದ ಬರೋಬ್ಬರಿ 13.3 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ದಾಳಿಯ ವೇಳೆ ಕೇವಲ 5.5 ಕೋಟಿ ರೂಪಾಯಿ ನಗದು ಮಾತ್ರ ಸಿಕ್ಕಿಲ್ಲ. ಜೊತೆಗೆ 7.8 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಒಡವೆಗಳು ಹಾಗೂ 3.3 ಲಕ್ಷ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ. ಈ ಲಿಕ್ಕರ್ ಕಿಂಗ್ ಕೇವಲ ಲಂಚದ ಹಣದ ಲೆಕ್ಕ ಇಡೋಕೆ ಅಂತಾನೆ ಪ್ರತ್ಯೇಕ ಕ್ಯಾಶ್ ಬುಕ್ ಮತ್ತು ಸೀಕ್ರೆಟ್ ಡೈರಿ ಮೇಂಟೈನ್ ಮಾಡ್ತಾ ಇದ್ದ ಅನ್ನೋ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಈ ಡೈರಿ ಪುಟಗಳನ್ನ ತಿರುವಿ ಹಾಕಿದ ಇಡಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಯಾಕಂದ್ರೆ ಅದರಲ್ಲಿ ಮಂಜುನಾಥನ ಹೂಡಿಕೆಯ ದಾಖಲೆಗಳು, ಆಸ್ತಿ ಪತ್ರಗಳು ಮತ್ತು ಆದಾಯ ಮೀರಿ ಸಂಪಾದಿಸಿದ ಬೇನಾಮಿ ಆಸ್ತಿಯ ಕಟು ಸತ್ಯ ಅಡಗಿದೆ. ಅಬಕಾರಿ ಇಲಾಖೆಯ ಇತಿಹಾಸದಲ್ಲೇ ಇದು ಅತ್ಯಂತ ಬಹುದೊಡ್ಡ ಅಕ್ರಮ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಇಲಾಖೆಯಲ್ಲಿ ಲೂಟಿ ಮಾಡಲೆಂದೇ ಮಂಜುನಾಥ್ ಒಂದು ದೊಡ್ಡ ಸಿಂಡಿಕೇಟ್ ರಚಿಸಿಕೊಂಡಿದ್ದ. ಹಿಂದೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಜಗದೀಶ್ ನಾಯ್ಕ್, ಕೆಎಂ ತಮ್ಮಣ್ಣ ಹಾಗೂ ಮಂಜುನಾಥನ ಕುಟುಂಬಸ್ಥರು ಮತ್ತು ಸ್ನೇಹಿತರೇ ಈ ಸಿಂಡಿಕೇಟ್ನ ಕೀ ಪ್ಲೇಯರ್ಸ್. ಇವರೆಲ್ಲರ ಹೆಸರಿನಲ್ಲೇ ಅಕ್ರಮವಾಗಿ 10 ಬಾರ್ಗಳನ್ನು ನಡೆಸಲಾಗ್ತಾ ಇತ್ತು. ಇನ್ನು ಬಾರ್ ಲೈಸೆನ್ಸ್ ನವೀಕರಣ ಮಾಡಲು ಪಿಡಿಸಿ ಪಡಿತಾ ಇದ್ದ ಕೋಟ್ಯಾಂತರ ರೂಪಾಯಿ ಲಂಚದ ಹಣವನ್ನ ಮಂಜುನಾಥ್ ತನ್ನ ವೈಯಕ್ತಿಕ ಐಷಾರಾಮಿ ಜೀವನಕ್ಕೆ ಬಳಸಿಕೊಳ್ತಾ ಇದ್ದ ಅನ್ನೋದು ಇಡಿ ತನಿಖೆಯಲ್ಲಿ ಸಾಬೀತಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಂಬಂಧಿಯಾಗಿರೋ ಈ ಲಿಕ್ಕರ್ ಕಿಂಗ್ ಇಡಿ ದಾಳಿಯಿಂದಾಗಿ ತಬ್ಬಿಬ್ಬಾಗಿದ್ದಾನೆ. ತನ್ನ ಕಾರು ಚಾಲಕರು, ಆಪ್ತ ಸ್ನೇಹಿತರು ಹಾಗೂ ದೂರದ ಸಂಬಂಧಿಕರ ಹೆಸರಿನಲ್ಲೂ ಬೇನಾಮಿ ಆಸ್ತಿ ಹೂಡಿಕೆ ಮಾಡಿದ್ದ ಮಂಜುನಾಥನ ಅಕ್ರಮ ಜಾಲವನ್ನ ಇಡಿ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ಬಿಚ್ಚಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.